ಆತನ ಬಾಯಿಯಲ್ಲಿ ಯಾವ ವಂಚನೆ ಮಾತು ಬರಲಿಲ್ಲ. ನಾವಾದರೂ ಎಷ್ಟೊಂದು ವಂಚನೆಯ ಮಾತುಗಳಾಡ್ತೇವೆ, ಎಷ್ಟು ಸುಳ್ಳಿನ ಮಾತುಗಳಾಡ್ತೇವೆ, ಎಷ್ಟು ಮೋಸದ ಮಾತುಗಳಾಡ್ತೇವೆ, ಎಷ್ಟೋ ಕಿತಾಪತಿ ಮಾಡುವಂಥ ಮಾತುಗಳಾಡ್ತೇವೆ. ಆದರೆ ಯೇಸು ಸ್ವಾಮಿ ಲೋಕದಲ್ಲಿರುವಾಗ ಪಾಪ ಮಾಡಲಿಲ್ಲ, ವಂಚನೆ ಮಾತು ಕೂಡ ಆಡಲಿಲ್ಲ. ಆತನ ಮಾದರಿಯಲ್ಲಿ ನಾವು ನಡಿಬೇಕಾದ್ರೆ ನಾವು ಕೂಡ ಪಾಪ ಮಾಡದಂತೆ, ವಂಚನೆ ಮಾತುಗಳಾಡದಂತೆ ನಾವು ಈ ಲೋಕದಲ್ಲಿ ಆತನಿಗೆ ಮಾದರಿಯಾಗಿರಬೇಕು ಎಂದು ನಾವು ನೋಡುವವರಾಗಿದ್ದೇವೆ. ಆತನು ಬಾಧೆಯನ್ನು ಅನುಭವಿಸಿದಾಗ ಯಾರನ್ನೂ ಬೆದರಿಸದೆ ನ್ಯಾಯವಾಗಿ ತೀರ್ಪು ಮಾಡುವವನಿಗೆ ತನ್ನ ಕಾರ್ಯವನ್ನು ಒಪ್ಪಿಸಿದನು. ಶಿಲುಬೆ ಮೇಲೆ ಯೇಸು ಸ್ವಾಮಿ ಮರಣವನ್ನಪ್ಪುವಾಗ ದೇವರೇ ಇವ್ರು ಏನು ಮಾಡ್ತಾ ಇದ್ದಾರೆ, ಇವರಿಗೇನು ತಿಳಿತಾ ಇಲ್ಲ, ಅದಕ್ಕೋಸ್ಕರ ಇವ್ರು ಮಾಡುವಂಥದ್ದನ್ನು ನೀನು ಕ್ಷಮಿಸಿ ಬಿಡು ಅಂಥೇಳಿ ತನ್ನ ನೋವನ್ನು, ತನ್ನ ಕಾರ್ಯವನ್ನು, ಜನರು ಮಾಡುವಂಥ ಅಪರಾಧ